ನ್ಯೂಸ್ 42 ಕನ್ನಡ. ಸಾರಾ ಸಗಟಾಗಿ ತಿರಸ್ಕರಿಸೋ ಜನ 3 ಕ್ಷೇತ್ರದಲ್ಲಿ. ಆದರೆ ಇವರು ವಿರೋಧ ಮಾಡಬೇಕು ಅಂತಾನೆ ಮಾಡ್ತಾವ್ರೆ, ವಿವಾದಗಳನ್ನ ಸೃಷ್ಟಿ ಮಾಡಬೇಕು ಅಂದ್ರೆ ಸೃಷ್ಟಿಸ್ತಾವ್ರೆ. ನಮ್ಮ ಚಡ್ಡಿ ನಿಲ್ಸಿ ಕರ್ಕೊಂಬಂದಿ ಅಂತ ಹೇಳೋರೆ, ಅದು ಸರಿಯಾಗಿ ಉತ್ತರ ಕೊಡ್ತೀನಿ. ನೋಡ್ರಿ, ಕುಮಾರಸ್ವಾಮಿ ಅಧಿಕಾರ ಸಿಗ್ತದೆ ಅನ್ನೋದಾದ್ರೆ 2ನೇ ದರ್ಜೆಯಾಗಿ ತನ್ನ ಹೆಂಡತಿ ಮಗನನ್ನು ಕೂಡ ನೋಡ್ತಾ ಇರೋದಕ್ಕೆ ಇದೇ ಸಾಕ್ಷಿ. ಈ ತಂತ್ರ ಕುತಂತ್ರ ಜಾಸ್ತಿ ನಡೆಯುವುದಿಲ್ಲ ಅನ್ನುವಂಥ ಮೆಸೇಜನ್ನು ಇವತ್ತು ರಾಜ್ಯ ಜನ ನೀಡವರು. ದೇವೇಗೌಡರು ಮಾತು ಹೇಳಿದರು 2006, ನೀವು ಮುಖ್ಯಮಂತ್ರಿ ಮಾಡಬೇಡಿ ಇವ್ರನ್ನ, ನಿಮ್ಗೆ ಒಳ್ಳೇದಾಗೋದಿಲ್ಲ, ನಮಗೆ ಒಳ್ಳೇದಾಗೋದಿಲ್ಲ ಅಂತ. ಆ ಸಲ ಏನು ಮಾಡೋದು ರಾಜಕಾರಣದವರು? ಇವ್ರಿಗೋಸ್ಕರ ಅಣ್ಣನ ಮಕ್ಕಳೇ ತೀರಿಸ್ಬಿಟ್ರು ಇವರು. ಇದೆಲ್ಲ ಸುಳ್ಳ. ಯಾರು ಪೆನ್ ಡ್ರೈವ್ ಇಟ್ಕೊಂಡಿದ್ರು ಅವ್ರು ಇವ್ರ ಜೊತೆ ಇದ್ದಲ್ಲ ಎಲೆಕ್ಷನಲ್ಲಿ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಇದೆ. ಅದನ್ನು ಅಸ್ಥಿರಗೊಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಈ ಸರ್ಕಾರ ಬಂದ ದಿನದಿಂದಲೇ ಶುರು ಮಾಡಿದ್ರು. BJPಯವರು ಮತ್ತು JDS ಇಬ್ಬರು ಸೇರಿಕೊಂಡು. ಆದರೆ ಅದನ್ನು ಸಾರಾ ಸಗಟಾಗಿ ತಿರಸ್ಕರಿಸೋ ಜನ 3 ಕ್ಷೇತ್ರದಲ್ಲಿ. ಒಂದು ಮಾತ್ರ ಕಾಂಗ್ರೆಸ್ ಇದ್ದಿದ್ದು, ಒಂದು BJP ಇತ್ತು, ಒಂದು JDS ಇತ್ತು. ತಂಪಿಂಗ್ ಮೆಜಾರಿಟಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅನ್ನುವಂಥ ಮೆಸೇಜನ್ನು ಜನ ಕೊಟ್ಟರು ಇವತ್ತು ಅವ್ರಿಗೆ. ಎಚ್ಚೆತ್ಕೊಂಡು ನಡಿಬೇಕು. ಯಾವುದೇ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಚುನಾಯಿತ ಸರ್ಕಾರ ಬಂದರೆ, ಹಿಂದೆಲ್ಲ ನಾವೆಲ್ಲ ನೋಡ್ಕೊಂಡು ಬಂದದ್ದು, 1-2 ವರ್ಷ 3 ವರ್ಷ ಇವ್ರ ಆಡಳಿತ ಹೇಗಿದೆ, ಏನು ಮಾಡ್ತಾರೆ ಅಂತ ನೋಡಿ ಮಾಡ್ತಾಯಿದ್ರು, ನೋಡಿ ಪ್ರತಿಕ್ರಿಯೆಗಳನ್ನ ಮಾಡ್ತಾಯಿದ್ರು. ಆದರೆ ಇವರು ವಿರೋಧ ಮಾಡಬೇಕು ಅಂತಲೇ ಮಾಡ್ತಾವ್ರೆ, ವಿವಾದಗಳನ್ನ ಸೃಷ್ಟಿ ಮಾಡಬೇಕು ಅಂತಲೇ ಸೃಷ್ಟಿಸ್ತಾವ್ರೆ. ಅರ್ಥ ಆಯ್ತಲ್ಲ? ಆದರೆ ಇದು ನಡೀಲಿಲ್ಲ. ಜನ ಇದನ್ನ ಪೂರ್ತಿಯಾಗಿ ಸಂಪೂರ್ಣವಾಗಿ ತಿರಸ್ಕರಿಸಿ ಇವತ್ತು ಗ್ಯಾರಂಟಿ ಯೋಜನೆಗಳಿರ್ಬೋದು, ಬಡವರ ಪರವಾದಂಥ ತೀರ್ಮಾನಗಳಿರ್ಬೋದು, ಎಲ್ಲವನ್ನೂ ಕೂಡ ಒಪ್ಪಿ ಇವತ್ತು ಒಂದು ತೀರ್ಮಾನಕ್ಕೆ ಬಂದವ್ರೆ. ಹಾಗಾಗಿ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಅವ್ರನ್ನ ಗೆಲ್ಲಿಸಿದಂಥ ಮುಖಂಡರು, ಕಾರ್ಯಕರ್ತರು, ಶಿಗ್ಗಾಂವ್ ಮತ್ತು ಸಂಡೂರಿನಲ್ಲಿ ಗೆಲ್ಲಿಸಿದಂಥ ಮುಖಂಡರು, ಕಾರ್ಯಕರ್ತರು, ನಮ್ಮ ಪಕ್ಷದ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿ, DCM ಎಲ್ಲರಿಗೂ ಕೂಡ ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡ ಹೃತ್ಪೂರ್ವಕಂತ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲ ಮನೆ ಮಗ ನಾನು ಹೇಳೋದು ನೋಡಿ ಸರ್, ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಸಿಗದೆ ಒಂದು ಪೂರ್ವಜನ ಪುಣ್ಯ ಅಂತಾರೆ. ಕೆಲಸ ಮಾಡಿದವ್ರಿಗೆಲ್ಲ ಅವಕಾಶ ಸಿಗೋದಿಲ್ಲ, ಸಿಗ್ತದಾ? ಈಗ ಚನ್ನಪಟ್ಟಣದಲ್ಲಿ ನಾನು ಈ ಸಲ ತುಂಬ ವರ್ಷಗಳಾಗಿತ್ತು ಹಳ್ಳಿಗಳಿಗೆ ಹೋಗಿ, ನಾನು ಈ ಬಾರಿ ಪ್ರತಿ ಹಳ್ಳಿಗಳಿಗೆ ಬೂತ್ ಮಟ್ಟದಲ್ಲಿ ಹೋಗಿದ್ದೀನಿ ನಾನು. ಎಷ್ಟು ಸಮಸ್ಯೆ ಇದೆ. 6-7 ವರ್ಷ ಆಗಿ ಇದು ಒಂದೇ ಒಂದು ಕೆರೆಗೆ ನೀರು ಬಿಡಲಿಲ್ಲ. ಒಂದು ಕೆರೆಗೆ ಮೋಟ್ರಿದೆ, ಪೈಪ್ಲೈನ್ ಇದೆ, ಒಂದು ಕೆರೆ ನೀರು ತುಂಬಿಸ್ತಕ್ಕಂಥ ಕೆಲಸನ ಕುಮಾರಸ್ವಾಮಿ ಬೇರೆ ಮಾಡಲಿಲ್ಲ, ಮುಖ್ಯಮಂತ್ರಿ ಹಾಗೆ ಮಾಡಲಿಲ್ಲ. ಇನ್ನೇನಾಗ ಮಾಡೋರು? ಒಬ್ಬ ಮುಖ್ಯಮಂತ್ರಿ ಆದವರು ಜಸ್ಟ್ ಒಂದು ಫೋನ್ ಮಾಡಿ ಅಂತೇಳಿ PAಗೆ ನನಗೆ ಗೊತ್ತಿಲ್ಲಪ್ಪ ಈ ಕೆಲಸ ಆಗಬೇಕು ಅವ್ರು ಆಗೋದಿಲ್ವೇ? ಈ ರಾಜ್ಯದ ದೊರೆ ಇದ್ದಂಗೆ ಅವರು ಆಗೋದಿಲ್ವೇ? ಕನಿಷ್ಠವಾಗಿ ಕೂಡ ಇವರು ಕೆಲಸ ಮಾಡಲಿಲ್ಲ, ಒಬ್ಬರನ್ನ ಮಾತಾಡಿಸಲಿಲ್ಲ. ಆಮೇಲೆ ನನಗೆ ಗೊತ್ತಿಲ್ಲ, ನನಗೆ ಪ್ರಜಾಪ್ರಭುತ್ವ ಎಷ್ಟು ಗೌರವಿಸ್ತಾರೆ ಇರೋದು. ಒಂದೇ ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಇವರು ತನ್ನ ಕ್ಷೇತ್ರಕ್ಕೆ ಹೋಲಿಲ್ಲ. ಸ್ವಾತಂತ್ರ್ಯ ದಿನಾಚರಣೆಗೆ, ಗಾಂಧಿ ಜಯಂತಿಗೆ, ಕನ್ನಡ ರಾಜ್ಯೋತ್ಸವಕ್ಕೆ ಒಂದೇ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಲಿಲ್ಲ ರೀ ಇವ್ರು ಗೆದ್ದಾಗಿರಿಂದ. ಇಂಥ ಅಸಡ್ಡೆ, ಅಂದರೆ ನಾನು ಏನು ಮಾಡೋದು ನಡೀತದೆ, ಐ ಆಮ್ ಎ ಮ್ಯಾನಿಪ್ಯುಲೇಟರ್ ಅಂತ. ಆ ಮ್ಯಾನಿಪ್ಯುಲೇಷನ್ ಏನು ಮಾಡೋಕ್ಕೆ ಹೋದರೂ ನಡೀಲಿಲ್ಲ ಇವತ್ತಿನ ದಿನ. ನಮ್ಮೂರಲ್ಲೆಲ್ಲ ಏನೋ ನಿಮಗೆಲ್ಲ ಗೊತ್ತಿರ್ಬೋದು. ಇದಕ್ಕೆಲ್ಲ ಸಮಯ ಬಂದಾಗ ಉತ್ತರ ಕೊಡ್ತೀನಿ ನಾನು. ನಮ್ಮ ಚಡ್ಡಿ ನಿಲ್ಸಿರು ಕರ್ಕೊಂಬಂದಿ ಅಂತ ಹೇಳೋರೆ, ಅದು ಸರಿಯಾದ ರೀತಿ ಉತ್ತರ ಕೊಡ್ತೀನಿ. ಈಗ ಪ್ರತಿಯೊಬ್ಬರನ್ನ ಟೀಕೆ ಮಾಡಿಕೊಂಡ್ರೆ ನಿಮ್ಗೆ ಉತ್ತರ ಎಲ್ಲಿ ಸಿಗುತ್ತೆ ರೀ? ಎಲ್ಲರೂ ಟೀಕೆ ಮಾಡೋದೆ. ನೋಡ್ರಿ, ಕುಮಾರಸ್ವಾಮಿ ಅಧಿಕಾರ ಸಿಗ್ತದೆ ಅನ್ನೋದಾದರೆ 2ನೇ ದರ್ಜೆಯಾಗಿ ತನ್ನ ಹೆಂಡತಿ ಮಗನನ್ನು ಕೂಡ ನೋಡ್ತಾ ಇರೋದಕ್ಕೆ ಇದೇ ಸಾಕ್ಷಿ. 2ನೇ ದರ್ಜೆಯವರಾಗಿ ಟ್ರೀಟ್ ಮಾಡ್ತಾರೆ ತನ್ನೊಬ್ಬನ ಬಿಟ್ಟು ಅನ್ನೋದಕ್ಕೆ ಈ ಚುನಾವಣೆ ಸಾಕ್ಷಿ.
ಯಾಕೆಂದರೆ ಇವರು ಕುಮಾರಸ್ವಾಮಿ ಅವ್ರನ್ನ ಜನ ತಮ್ಮ ಎಮ್ ಎಲ್ ಎ ಮಾಡ್ಕೊಂಡಿದ್ರು, ನೀರು ಕೊಟ್ಟವನ್ನ ಸೋಲಿಸಿ ಚನ್ನಪಟ್ಟಣಕ್ಕೆ ಆಯ್ಕೆ ಮಾಡಿದರು. ಇವರೆಲ್ಲ ಕಂಟಿನ್ಯೂ ಆಗ್ಬೋದಿತ್ತಲ್ಲ, ಕಂಟಿನ್ಯೂ ಅಲ್ಲೇ ಆಗ್ಬೋದಾಗಿತ್ತು. ಯಾಕೆ ಕಂಟಿನ್ಯೂ ಆಗಲಿಲ್ಲ? ಡಾಕ್ಟರ್ ಮಂಜುನಾಥ್ಗೆ ಹೆಲ್ತ್ ಮಿನಿಸ್ಟ್ರ್ ಕೊಡ್ತಾರೆ ಅಂದ ತಕ್ಷಣವೇ ಅದು ತಾನೇ ಆಗಬೇಕು ಅಂಥೇಳಿ ಮಂಡ್ಯದವರು ನಿಂತ್ಕೊಂಡ್ರು. ಪಾಪ ಮಂಡ್ಯದಲ್ಲಿ ನಿಖಿಲ್ ಸೋತಿದ್ರು. ಮಂಡ್ಯದಲ್ಲಿ ಬಿ ಫಾರ್ಮ್ ಕೊಟ್ಟಿದ್ರು ಎಂ ಪಿಗೆ. ಪಾಪ ಅವನು ನಿಖಿಲ್ ಕುಮಾರಸ್ವಾಮಿನೂ ಎಂ ಪಿ ಆಗೋನು. ಕುಮಾರಸ್ವಾಮಿ ಚನ್ನಪಟ್ಟಣದ ಎಮ್ ಎಲ್ ಎ ಆಗಿರೋರು. ಈ ಡಾಕ್ಟರ್ ಮಂಜುನಾಥ್ ಒಂದು ಮಿನಿಸ್ಟ್ರಾಗಿ ಹೆಲ್ತ್ ಮಿನಿಸ್ಟ್ರಾಗಿ ಸೆಂಟ್ರಲಲ್ಲಿ ಒಂದು ಕೆಲಸ ಮಾಡೋಂಥ ಅವಕಾಶ ಸಿಗ್ತಾಯಿತ್ತು. ಇಬ್ಬರು ತಪ್ಪಿಸೋರು ಯಾರು? ಇಬ್ಬರನ್ನೂ ತುಳಿದು ಆದವ್ರು ಯಾರು? ಈಗ ಕುಮಾರಸ್ವಾಮಿ ಅವರು. ಈ ತಂತ್ರ ಕುತಂತ್ರ ಜಾಸ್ತಿ ನಡೆಯೋದಿಲ್ಲ ಅನ್ನುವಂಥ ಮೆಸೇಜನ್ನು ಇವತ್ತು ರಾಜ್ಯದ ಜನ ನೀಡವ್ರೆ. ಹಾಗಾಗಿ ಕುಮಾರಸ್ವಾಮಿ ಇನ್ನು ಮುಂದವರು ಕೂಡ ಈ ತಂತ್ರ ಕುತಂತ್ರಗಳೆಲ್ಲ ಬಿಟ್ಟು ರಾಜಕಾರಣವನ್ನು ಅಟ್ಲೀಸ್ಟ್ ಬೇರೆಯವರು ಒಪ್ಪೋ ರೀತಿಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಸಮಾಧಾನ ವ್ಯಕ್ತಪಡಿಸಿದ ರೀತಿಯಲ್ಲಾರ ಮಾಡಬೇಕು. 7 ವರ್ಷ ಆಗದ ಅರ್ಜಿ ಹಾಕಿಯವರು ತಿರುಗ್ತಾವ್ರೆ, ಮನೆ ಕಟ್ಕೊಂಡವ್ರೆ, ದೀಪ ಹಚ್ಕೊಂಡವ್ರಿ. ಬೆಂಗಳೂರು ಜಿಲ್ಲೆ ಇದು. ನಾನು ದೊಡ್ಡದಾಗಿ ರಾಮನಗರ ಜಿಲ್ಲೆ ಮಾಡಿದೆ ಅಂತ ಹೇಳ್ತಾರೆ ಇವರು. ಕರೆಂಟ್ ಕೊಟ್ಟಿಲ್ಲ ಅವ್ರಿಗೆ, ಕರೆಂಟ್ ಕೊಟ್ಟಿಲ್ಲ. 7 ವರ್ಷದಿಂದ ಫೈಟ್ ಮಾಡೋರೆ. 7 ಇಯರ್ಸ್ ಆ ಪಾಪ ಆ ಜನ 3 ಕಂಬ ಹಾಕಿ ಲೈನ್ ಎಳೆದು ಅವ್ರಿಗೆ ಕರೆಂಟ್ ಕೊಡಲಿಕ್ಕೆ ದೀಪ ಹಚ್ಕೊಂಡವ್ರೆ. ಬೆಂಗಳೂರು ಜಿಲ್ಲೆ, ಬೆಂಗಳೂರು ಸೇರಿದಂಥದ್ದು ನಮ್ಮೂರುಗಳೆಲ್ಲ ನಿಮಗೆಲ್ಲ ಗೊತ್ತಿರಬೇಕು. ಈಗ ರಾಮನಗರ ಅದೆಲ್ಲ ಆಯಿತು, ಬೆಂಗಳೂರು ದಕ್ಷಿಣ ಆಯಿತು. ಅವಾಗಿದ್ದು ಬೆಂಗಳೂರು ಜಿಲ್ಲೆ ತಾನೇ ನಾವೆಲ್ಲ ಓದುವಾಗೆಲ್ಲ ಇದ್ದಿದ್ದು. ಆಮೇಲೆ ಬೆಂಗಳೂರು ಗ್ರಾಮಾಂತರ ಆಯಿತು, ಆಮೇಲೆ ರಾಮನಗರ ಆಯಿತು, ಈಗ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರು. ಆ ಲೈಟನ್ನು ಕೊಡೋಕ್ಕಾಗ್ದೇ 6 ವರ್ಷದಿಂದ ತಳ್ಳವ್ರೆ. ನಾನು ಕೇವಲ 3 ದಿವಸದಲ್ಲಿ ಎಳಿಸಿಸ್ತೆ, 3 ದಿವಸದಲ್ಲಿ. ಆಡಿಯೋ ಅಂದರೆ ಏನಿಲ್ಲ ಸರ್, ಅವ್ರು ಮಾಡಿದ್ದಲ್ವ ಸರ್. ಈಗ ಹಾಸನಲ್ಲಿ ಸರ್, ಹಾಸನಲ್ಲಿ ಏನು ಮಾಡಿದ್ರು ರಾಜಕಾರಣದವರು? ಇವ್ರಿಗೋಸ್ಕರ ಅಣ್ಣನ ಮಕ್ಕಳನ್ನೇ ತೀರಿಸ್ಬಿಟ್ರು ಇವರು. ನಿಜನ ಸುಳ್ಳ? ಯಾರು ಪೆನ್ ಡ್ರೈವ್ ಇಟ್ಕೊಂಡಿದ್ರು ಅವ್ರು ಇವ್ರ ಜೊತೆ ಇದ್ದಾರಲ್ಲ ಎಲೆಕ್ಷನಲ್ಲಿ, ಕ್ಯಾನ್ವಾಸ್ ಮಾಡಿದಾರಲ್ಲ. ಮತ್ತು ಅಂದರೆ ಯಾರನ್ನೂ ಬಿಡೋದಿಲ್ಲ ಇವರು, ಯಾರನ್ನೂ ಬಿಡೋದಿಲ್ಲ. ದೇವೇಗೌಡರನ್ನ ಮಾತು ಹೇಳಿದರು 2006ರಲ್ಲಿ, ನೀವು ಮುಖ್ಯಮಂತ್ರಿ ಮಾಡಬೇಡಿ ಇವ್ರನ್ನ, ನಿಮ್ಗೆ ಒಳ್ಳೇದಾಗೋದಿಲ್ಲ, ನಮಗೂ ಒಳ್ಳೇದಾಗೋದಿಲ್ಲ ಅಂತ. ನಮ್ಮ ಪರಿಸ್ಥಿತಿ ಏನಾಯಿತು ಅಂದರೆ ಮಾಡಬಾರ್ದು ಆಗಬಾರ್ದಾಯ್ತು ಅಂತಲ್ಲ, ಹಂಗೆ ನಮ್ಮವ್ರದ್ದು ನಾವು ಆದೋ 4-5 ನಾವೆಲ್ಲ ಅರ್ಥ ಆಯ್ತಲ್ಲ. ಇವತ್ತಿನ ಕೊಚ್ಚೆ ಅಂತೆಲ್ಲ ಹೇಳ್ತಾರಲ್ಲ, ಕೊಚ್ಚೆ ಏನು ಬೆಳೆದಿತ್ತಲ್ಲಪ್ಪ. ಈ ಕೊಚ್ಚೆ ಇಲ್ದಿದ್ದಕ್ಕೆ ಏನಾಯಿತು? ಮುದುಡಿದ ತಾವರೆ ಮುದುಡ್ತದೆ, ಮುದುಡೈತಲ್ಲ ಈಗ. ಕರೆಕ್ಟ್ ತಾನೆ? ಎಲ್ಲವೂ ಕೂಡ ಕಾಲವನ್ನು ನಿರ್ಧರಿಸ್ತದೆ. ಆದರೆ ಕಾಲದ ವಿರುದ್ಧ ಹೋಗೋದಲ್ಲಿ, ಜನಗಳ ವಿರುದ್ಧ ಹೋಗೋದಲ್ಲಿ, ನಾವು ನಂಬಿದಂಥವ್ರ ವಿರುದ್ಧ ಮಾಡೋದಿದೆಯಲ್ಲ, ಅದು ಒಂಥರ ಅಕ್ಷಮ್ಯ ಅಪರಾಧ ಇದ್ದಂಗೆ. ಮಾಡಬಾರ್ದು. ಅದನ್ನು ಕುಮಾರಸ್ವಾಮಿ ಮಾಡಿ ಇವತ್ತು ಸೋತವರು. ನ್ಯೂಸ್ 42 ಕನ್ನಡ.